ಅತ್ತಿ ಮಾವರ ಇದು ಅಪ್ಪರು ಅವರು ಬಂದಾರಿ. ಓ ಬೀಗ್ರ ಆರಾಮದಿರಿ? ಹ್ಞೂ ರೀ ಬೀಗ್ರ ಆರಾಮದೀವ್ರಿ. ನೀವು ಆರಾಮದಿರಲ್ರಿ? ಅಮ್ಮರ ನೀವು ಆರಾಮದಿರಲ್ರಿ? ಅಮ್ಮರ ನೀವು ಆರಾಮದಿರಿ? ಅಣ್ಣರ ಆರಾಮದಿರಿ? ಹಾಂ ಹಾಂ ನಾವು ಆರಾಮದೀವಿ. ಹಾಂ ಆರಾಮದೀವವ್ವ, ನಾವು ಆರಾಮದೀವಿ. ನೀವು ಆರಾಮದಿರಾ? ಹಾಂ ಹ್ಞೂ ರೀ. ಮಾವರ ಅದು ಒಂದು ನಿರ್ಧಾರ ಮಾಡ್ಕೊಂಬಂದಿದ್ದೆ ನಿಮ್ಮನ್ನು ಕೇಳಲಾರ್ದಂಗೆ. ಅಲ್ಲ ನಿಮ್ಗೆ ಹೇಳಾರ್ದಂಗೆ ಮಾಡಿ ನಾನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆದ್ರೆ ಏನು ಮಾಡಲಿ, ನಾನು ಇರಕ್ಕೆ ಒಬ್ಬ ಮಗ ಅದೀನಿ. ಅವರು ಅಪ್ಪ ಅವ್ವ ಅಲ್ಲಿ ಸಣ್ಣ ಮನಿ, ಮುರ್ಕುಲ್ ಮನಿ, ಸೋರ ಮನಿ, ಅದ್ರ ಮಳಿ ನೋಡಿದ್ರೆ ದವಾಶ್ ಬರತೈತಿ. ಯಾವಾಗ ಮೈ ಮ್ಯಾಗ ಮನಿ ಬೂತೈತಿ ಗೊತ್ತಿಲ್ಲ. ನಾನು ಇನ್ನೊಬ್ಬತ್ತಿದ್ರೆ ಹೆಂಗ ಒಂದು ಹೋಲ್ ಬಿಡು, ನಮ್ಮ ತಮ್ಮನೋ ಅಣ್ಣನ ಅಂತಲೇ ಅದಾರ ಬಿಡು ಅಂತ ನೆಮ್ಮದಿಲಿಂತ ಇರ್ತಿದ್ದೆ. ಆದ್ರೆ ಇಲ್ಲಾಂದ್ರೆ ಅಕ್ಕ ತಂಗಿಯರಿದ್ರೆ ಅವ್ರಂತೆಲ್ಲರ ಇರಲಿ, ಏನಾರ ಇಟ್ಕೊಡ್ತೀನಿ ಜೋಪಾನ ಮಾಡ್ರಿ ಅಂತಂದ್ರೆ ಅಂತಿದ್ದೆ. ಯಾರೂ ಇಲ್ಲ, ಏನು ಮಾಡ್ಬೇಕ್ರಿ? ಅದಕ್ಕೆ ನನಗೆ ಇಲ್ಲಿದ್ರು ನೆಮ್ಮದಿಲಿಂತ ಇರೋಕ್ಕಾಗಲಿಲ್ಲ. ನಿಮ್ಮ ಕುಟ್ಟಾಗ ಎಲ್ಲ ಚಂದಾಗಿ ಇರ್ತಿದ್ನಲ್ಲ, ಆದ್ರೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನನಗೆ ಅಪ್ಪ ಅವನ ಬಗ್ಗೆ ಕೊರಗಿರ್ತೈತ್ರಿ. ಅದಕ್ಕೆ ಅಲ್ಲ, ಇಷ್ಟು ದೊಡ್ಡ ಮನೆ ಒಳಗೆ ಇಷ್ಟು ಅಡುಗೆ ಮಾಡ್ತೀರಿ, ಇಷ್ಟು ದೊಡ್ಡ ಮನೆ ಒಳಗೆ ಎಲ್ಲೋ ಒಂದು ಕಡೆ ಅಪ್ಪ ನಮ್ಮವನು ಇರ್ತಾರೆ. ತಿನ್ನೋದ್ರಾಗ ಒಂದು ತುತ್ತು ಕೂಳು ಅವರು ತಿಂತಾರೆ. ಹಾಗಾಗಿ ನಿಮ್ಗೇನು ಕೇಳಾರ್ದಂಗೆ ಕರ್ಕೊಂಬಂದ್ಬಿಟ್ಟಿನಿ ರೀ. ಅಲ್ಲ ಮತ್ತೆ ನಿಮ್ಮ ತಪ್ಪು ತಿಳ್ಕೊಬೇಡ್ರಿ ಮಾವರ, ನಿಮ್ಗೆ ಹೇಳಾರ್ದಂಗೆ ಕರ್ಕೊಂಬಂದಿನಿ ಅಂತಂದು. ನನಗೆ ಯಾಕೋ ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಜೊತೆಗೆ ಇರ್ಲಿ ಅಂತ ಅನಿಸಿತ್ರಿ. ಅದಕ್ಕೆ ಕರ್ಕೊಂಬಂದೀನಿ ರೀ. ರೀ ಒಂಚೂರ ಬರೀಲಿ. ತಡೆಯಪ್ಪ, ಎದಕ್ಕೆ ಆಕೆ ಕರೆಯಕತ್ತಳ? ಹೋಗಿ ಬರ್ತೀನಿ ಒಂಚೂರು. ಕುಂದರ್ಸು, ನಿಮ್ಮಪ್ಪ ನಿಮ್ಮನ್ನು ಕುಂದರ್ಸಿ ಬಂದೆ. ಮದುವೆ ಒಳಗೆ ಏನು ನಿರ್ಧಾರ ಆಗಿತ್ತು ನೆನಪೈತಿಲ್ಲ ನಿಮಗೆ? ಅವ್ರು ಯಾರೋ ನಮಗೆ ಸಂಬಂಧ ಇಲ್ಲ. ಅಲ್ಲ ನಾವೆಲ್ಲಿ ಅವರೆಲ್ಲಿ? ನಮಗೆ ಮನೆ ಹಳೆಯಾಗಿ ಬರ್ಬೇಕನ್ನೋ ಒಂದು ಉದ್ದೇಶಕ್ಕೆ ಆ ಹುಡುಗ ಚಲೋ ಓದ್ಕೊಂಡಿದ್ದ, ನೋಡಕ್ಕೂ ಬೇಸಿದಾನ, ನಮ್ಮ ಹುಡುಗಿಗೆ ಸರಿ ಜೋಡಿ ಅಂತಂದು ನಾವು ಮನೆ ಹಳೆಯದು ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದು. ಆದ್ರೆ ಅವ್ರಪ್ಪ ಅವನ್ನೆಲ್ಲ ಇಲ್ಲ. ಅದೇನಂತಾರಲ್ಲ, ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನಂಗೆ ಹಂಗೆ ಆಗಬಾರ್ದು. ಬೇಡ ಅಂತ ಹೇಳ್ರಿ. ಬೇಕಿದ್ರೆ ನಿಮ್ಗೆ ಏಟ್ರೆ ರೊಕ್ಕ ಕೊಡ್ತೀವಿ, ಅಲ್ಲೇ ಮನೆ ಕಟ್ಸ್ಕೊಂಡು ಅಲ್ಲೇ ಇರು ಅಂತ ಹೇಳ್ರಿ. ಬೇಡ. ಹಂಗೆ ಹೆಂಗೆ ಅನ್ನಕ್ಕೆ ಬರುತ್ತೆ? ಅಲ್ಲ, ಅಳಿಯರ ಮನಸ್ಸಿನ ಹೋಗಂಗಿಲ್ಲನ? ಅವರು ಪಾಪ ನಮ್ದು ಇಡೀ ಮನಿ ಮಂಟನ, ಇಡೀ ನಮ್ಮೆಲ್ಲನೂ ಉಸ್ತುವಾರಿನ ಆಡಳಿತನ ಎಲ್ಲ ತಾವ ತೊಗೊಂಡು ಪಾಪ ಎಷ್ಟೆಲ್ಲ ಕಷ್ಟಪಟ್ಟು ನೋಡ್ಕೊಳಕತ್ತಾರ. ಒಂದು ಚೂರರ ಬೇಸರ ಮಾಡ್ಕೊಂತಾರ ಮಾಡಕ್ಕೆ. ನಾನು ಅಷ್ಟು ವರ್ಷ ಮಾಡ್ಕೊಂಬಂದು ನನಗೆ ಎಷ್ಟು ದಣ್ಕೊಂಡು ಬರ್ತಿದ್ದೆ, ನಿನಗೇನು ಗೊತ್ತು? ಹೊರಗೆ ಎಷ್ಟು ಕೆಲಸ ಅದಾವು. ನಡ ನಿಂತು ನಡ ಎದಕ್ಕೂ ಬರಂಗಿಲ್ಲ. ಪಾಪ ಅಷ್ಟೆಲ್ಲ ಮಾಡಿದ್ರು ಒಟ್ಟ ಒಂದು ಚೂರು ಮಕ್ಕ ಬೇಸರ ಮಾಡ್ಕೊಳ್ಳಲ್ಲ. ನಮಗೂ ಒಂದು ಮಾತು, ಬಾ ಮಾವ ನೀನು ಒಂದಿಟ್ಟು ಆಸರಾಗ ಅನ್ನಂಗೂ ಇಲ್ಲ. ಮನ್ಯಾಗ ಆರಾಮಿರ್ರಿ ಅಂತಾನೆ ಹೇಳ್ತಾನೆ. ನಿನ್ನ ಮಗಳಿಗೆ ಎಷ್ಟು ದಿವಸ ಆಗೈತಿ, ಒಂದು ದಿವಸನೂ ಒಂದು ಸರದಿಲ್ಲ ಅಂತ ಅಂದಿಲ್ಲ. ನಮಗೂ ಮಗನ್ಕಿಂತ ಹೆಚ್ಚು ಮಕ್ಕಳರ ನಮ್ಮ ನೋಡ್ಕೊಂತಾರಲ್ಲ, ಅಷ್ಟು ಚಂದ ನೋಡ್ಕೊಳಕತ್ತಾನೆ. ಅಲ್ಲಲ್ಲಿ ಈಗ ತಂದೆ ತಾಯಿ ಕರ್ತವ್ಯನ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಮತ್ತೆ ಈಗ ನಾವು ನಮ್ಮ ಮಗಳನ್ನ ಬಿಟ್ಟಿರೋ ಕಾಲಾರ್ಧ ಮನೆಯೊಳಗೆ ಮಾಡ್ಕೊಂಬಂದಿವಿ. ನಮಗೆ ಸ್ವಾರ್ಥ ಅಲ್ಲ, ನಮ್ಮ ಮಗಳ ಸಲುವಾಗಿ ಒಂದು ಹುಡುಗನ ಕರ್ಕೊಂಬಂದು ಹಂಗೆ ನೋಡ್ರೆ ಅವ್ರ ಮನೆಗೆ ನನ್ನ ಮಗಳನ್ನ ಕಳಿಸ್ಬೇಕಿತ್ತು. ಆದರೆ ಅಷ್ಟೇ ಸಲುವಾಗಿ ಅದನ್ನ ಮನೆಯೊಳಗೆ ಮಾಡ್ಕೊಂಡ್ವಿ. ಮತ್ತು ಅದಕ್ಕೂ ಮನಸ್ಸಿಗೆ ನೋವು ಇರುತ್ತಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಅಪ್ಪ ನಮ್ಮ ಉಪವಾಸ ವನವಾಸ ಬಿದ್ದಾರ, ನಾನು ಇಷ್ಟು ಚಂದ ಅದೀನಿ ಅಂತಂದು ಆ ಪಾಪ ಪ್ರಜ್ಞೆಗೆ ಕರ್ಕೊಂಬಂದ ಬಿಡು. ಏನಾಯ್ತು? ಅಲ್ಲ, ಅವ್ರು ಏನು ನಿನಗೇನು ಕಾಟ ಕೊಡ್ತಾರೆ? ಈಗ ನಿನ್ನ ಮಗಳಿಗೆ ಕಾಟ ಕೊಡ್ತಾರೆ? ಅವರೇ ಬಂದು ನಮ್ಮ ಮನೆಗೆ ಹೊತ್ನಾಗ ಅವ್ರ್ಯಾಕ ನಿನಗಲ್ಲಿ ನಿನ್ನ ಮಗಳಿಗೆ ಅಲ್ಲಿ ಕಾಟ ಕೊಡ್ತಾರೆ? ಅವರು ನಮ್ಮಂಗ ಎಲ್ಲರ ಕೊಟ್ಟಾಗ ಇರ್ತಾರ, ಏನಾಗಂಗಿಲ್ಲ ಅಂತ ದೇವ್ರು ನಮ್ಗೆ ಜಿಗ್ಗಿ ಕೊಟ್ಟಾನ, ಸುಡ್ಲಾರ್ದಷ್ಟು ಕೊಟ್ಟಾನ. ಈ ಸಣ್ಣ ಬುದ್ಧಿನ ಬಿಡು, ಅದೇ ಬುದ್ಧಿನ ನಿನ್ನ ಮಗಳಿಗೆ ಕಳಿಸ್ಬಿಟ್ಟು ಇದೆಲ್ಲಾನು ಕೆಟ್ಟ ಬುದ್ಧಿನ ಅದು ಹಂಗೆ ಹರ್ಕೊಂತೈತಿ. ನಾನಂತೂ ಹಂಗೆಲ್ಲ ಹೇಳಲ್ಲ, ಇರ್ಲಾಳು. ಆತಪ್ಪ, ಚಲೋ ಆತು ಪಾಪ. ಅವ್ರು ಅಲ್ಲೇ ಇಬ್ಬರ ವಯಸ್ಸಾದ ಕಾಲಕ್ಕೆ ಮಗನಂತಲ್ಲಿ ಇರ್ಬೇಕಂತ ಯಾಕೆ ತಂದೆ ತಾಯಿಗೆ ಆಸೆ ಇರಂಗಿಲ್ಲ ಹೇಳು? ಇರ್ಲಾಳ, ಏನಾತು? ನಮ್ಮ ಜೊತೆಗೆ ಉಣದ್ರಾಗ ಉಂತಾರ, ಇರೋದ್ರ ನಮ್ಮ ಮನ್ಯಾಗ ಇರ್ತಾರೆ. ಆಯ್ತು ಗರಪ್ಪ, ನಿನ್ನ ಖುಷಿನೇ ನಮ್ಮ ಖುಷಿ. ಇರಲಿ, ಆದರೆ ಇಲ್ಲಿ ಬೇಡ. ಕಾರಿನಂತೆಲ್ಲ ಒಂದು ಶೆಡ್ ಐತಲ್ಲ, ಅಲ್ಲಿರುವಲ್ರಾಕ ಬೇಕಿದ್ರೆ. ಅದು ನಮ್ಮದು ಶೆಡ್ಡು ಮನೆ ಅಲ್ಲ, ಅದು ಬೇಸೈತಿ, ಎಲ್ಲ ಬೇಕಾದಂಗೆ ಐತಿ. ಕೆಲಸದವ್ರು ಯಾರು ಬಂದ್ರೆ ಮನೆ ಇಲ್ದವ್ರಿಗೆ ಕೊಟ್ರತ್ತಂತಂದು ಬೇಸಿ ಕಟ್ಸೀವಿ. 2 ಬೆಡ್ರೂಮು, ಒಂದು ಹಾಲು, ಅಡುಗೆ ಮನೆ, ದೇವ್ರ ಮನೆ, ಬಾತ್ರೂಮು, ಅಟ್ಯಾಚ್ ಬಾತ್ರೂಮು ಎಲ್ಲ ಬೇಸಿ ಐತಿ. ಅಲ್ಲೇ ಇದ್ದು ಬಿಡನ್ನ. ಏನ ಕೆಲಸದವ್ರಿಗೆ ಕೊಡೋ ಮನೇನ? ಹಂಗೇನು ತಿಳ್ಕೊಬಿಡಪ್ಪ. ಆಕಿಗೆ ಏನ ಹಂಗೆ ಅನ್ಸಿದಂಗೆ ಐತೆ ಅಷ್ಟೇ. ಅಲ್ಲ, ಅವರು ಬೀಗ್ರವರು, ಅವರು ಹಂಗೆ ಅಲ್ಲಿ ಇರೋಕ್ಕಾಗತ್ತೆ? ಅಲ್ಲ, ಅವರು ಇಲ್ಲ ನಮ್ಮ ಮನೆಗೆ ಇಲ್ಲೇ ಇರ್ತಾರಪ್ಪ, ಇಲ್ಲೇ ಇರ್ತಾರೆ. ನಿನ್ನ ಅಲ್ಲಿ ಮೇಲೆ ರೂಮ್ ಐತೆ, ಬೆಡ್ರೂಮು, ಅಲ್ಲಿ ಮ್ಯಾಲೆ ಕಳ್ಕೊಂಡು ಹೋಗು. ಪಾಪ ಅವ್ರ ಮಕ್ಕ ತಗೊಂಡು ಏನಾರ ತಿಂತಾರನ್ನ, ಹೋಗು. ಇರ್ಲಿ ಬಿಡ್ರಿ, ನಾವು ಅಲ್ಲೇ ಇದ್ರಾಗ ಇರ್ತೀವಿ ಬಿಡ್ರಿ. ನಾನು ನನ್ನ ಹೆಂಡತಿ, ನನ್ನ ಮಗ ಇಲ್ಲಿ ಇರ್ತಾನಲ್ಲ, ಹೆಂಗೂ ನೋಡ್ಕೊಂತ ಅಲ್ಲೇ ಇರ್ತೀವಿ ರೀ. ಆಯ್ತು ಬಿಡ್ರಿ, ಅಲ್ಲೇ ಇರ್ತೀವಿ. ಹ್ಞೂ ರೀ ಅಮ್ಮಾರ, ನಾವು ಅಲ್ಲೇ ಇರ್ತೀವಿ ಬಿಡ್ರಿ. ಅಲ್ಲಿ ಹೋಗ್ತೀವಿ, ನೀವೇನು ಬೇಜಾರು ಮಾಡ್ಕೊಬಿಡ್ರಿ, ನಾವು ಅಲ್ಲಿ ಇರ್ತೀವಿ ಬಿಡ್ರಿ. ಆಕೆಗೆ ಏನೋ ಅನ್ಸೈತ್ ಬಿಡ್ರಿ. ಹಂಗಲ್ಲ, ಅದು ಪದ್ಧತಿ ಅಲ್ಲದು. ನಿಮ್ಮನ್ನ ಅಲ್ಲಿ ಹೊರಗಿಟ್ಟು ನಾವು ನಿಮ್ಮ ಮಗನ ಕೂಟ ಇಲ್ಲಿರೋದು ಅದು ಪದ್ಧತಿನ ಅಲ್ಲದು. ನಾನು ಅದಕ್ಕೆ ಒಪ್ಪಲ್ರಿ. ನೀವು ನಮ್ಮ ಕೂಟ ಇಲ್ಲೇ ಇರ್ರಿ. ಹಾಗೆಲ್ಲ ಏನು ಇಲ್ಲ ನೋಡ್ರಿ, ನಾವು ಹಂಗೆ ಬಿಡಂಗಿಲ್ಲ, ಬೇಡ ಇಲ್ಲೇ ಇರ್ರಿ. ಹೋಗಪ್ಪ ವಿಶ್ವ, ಹೋಗು. ಕೈಕಾಲು ಮುಖ ತೊಗೊಂಡು ಅಪ್ಪ ಒಂದು ಕೂಟಾಗ ಏನಾರು ಸ್ವಲ್ಪ ತಿನ್ನು ಹೋಗು. ಪಾಪ ಅಲ್ಲಿಂದ ಬಂದಿದ್ದು ಅನ್ಕೊಂಬಂದಿರಿ, ಹೋಗ್ರಿ. ಯಪ್ಪ, ನೀನು ನಮ್ಮ ಕುಟ್ಟಾಗಿ ಇಲ್ಲಿ ಇರ್ತೀರಿ ಅಂದದಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೆ. ಸರಿ ಬರ್ರಿ, ಕೈಕಾಲು ಮುಖ ತಗೊಬರ್ರಿ, ಮೇಲೆ ರೂಮ್ ತೋರಿಸ್ತೀನಿ, ಇನ್ಮ್ಯಾಗ ಅಲ್ಲೇ ಇರಿ ಅಂತ. ಇದು ನನಗೆ ನಿನ್ಗೆ ಏನು ಚಹಾ ಕುಡಿಬೇಕಂತ ಭಾಳ ಆಸೆ ಆಗಿತ್ತು. ನಂಗೆ ಒಂಚೂರು ಚಹಾ ಮಾಡ್ಕೊಂಬಂದು ಕೊಡ್ತೀಯಾ? ಆಯ್ತಪ್ಪ, ಹಂಗಾಗಲಿ, ಮಾಡ್ಕೊಂಬರ್ತೀನಿ. ಅಪ್ಪ ನೀ ಬಾ, ಅಲ್ಲಿ ಮೇಲೆ ಅರ್ಬಿ ಬದಲಿ ಮಾಡ್ಕೊಂಡು ಕೈಕಾಲು ಮುಖ ತಗೊಳ್ಳಿ ಅಂತ ಅದನ್ನು ಕರ್ಕೊಂಡು ಹೋಗ್ತೀನಿ. ಬಂದಷ್ಟೊತ್ತಿ ಚಹಾ ಮಾಡಿರ್ತಾಳವ, ಚಹಾ ಕುಡಿಯನಂತೆ. ನೋಡು, ಅಪ್ಪ ಅಮ್ಮ ಬಂದ್ಮೇಲೆ ನಾನು ಹೊಳಿಸೈತ್ ನೋಡುವಲ್ಲ, ಮಾತಾಡ್ಸವಲ್ಲ. ಬರ್ಲಿ ಬೆಡ್ರೂಮಿಗೆ ಮಾಡ್ತೀನಿ.
ಇವ ಮೀನಾ ಚಹಾ ಮಾಡ್ಬೇಕಂತ ಮಗಗೆ ಒಂಚೂರು ಅಡುಗೆ ಮನೆ ಎಲ್ಲೈತೆ ಇದು ದೊಡ್ಡ ಮನೆ ಐತವ ಯಾರ್ಯಾರು ಎಲ್ಲೆಲ್ಲೈತೆ ಅಂತ ನಮ್ಗೆ ಗೊತ್ತಾಗಂಗಿಲ್ಲ ಒಂಚೂರು ಅಡುಗೆ ಮನೆ ತೋರಿಸ್ತೇನೆ ನನ್ನ ಮಗಗೆ ನನ್ನ ಕೈಯನ್ ಚಹಾ ಅಂದ್ರೆ ಭಾಳ ಇಷ್ಟ ನೀನು ಕುಡಿದು ನೋಡಿ ಇವತ್ತಿಂದ ನಿನಗೂ ಹಂಗೆ ಅನ್ಸುತ್ತೆ ನಿನಗೂ ಇಷ್ಟ ಆಗತ್ತೆ ನನ್ನ ಮಗ ಯಾಕೆ ನನ್ನ ಕೈಯನ್ ಚಹಾ ಇಷ್ಟಪಡ್ತಾನೆ ಅಂತಂದು ಒಂಚೂರು ತೋರಿಸ್ತೇನವ ಬರ್ರಿ ತೋರಿಸ್ತೇನೆ ಏನ್ ದೊಡ್ಡದಾಗಿ ಬಂದ್ಬಿಟ್ರಲ್ಲ ಮಗಗೆ ಚಹಾ ಮಾಡ್ಕೊಡ್ತೀನಿ ಅಂತಂದು ಇಲ್ಲೇನ ಕಟ್ಟಿಗೆ ಇಟ್ಟು ಒಲಿ ಅದಾವು ಒಲಿ ಹಚ್ಚಿ ಅಡಿಗೆ ಮಾಡಕ್ಕೆ ಬರುತ್ತಾ ಅಂತಂದು ಬಂದ್ರೇನ ಇಲ್ಲಿ ಕಟ್ಟಿಗೆ ಗಿಟಿ ಎಲ್ಲ ಇಲ್ಲ ಇಂಥ ಒಲಿ ಇಂಥವೆಲ್ಲ ಅದಾವು ಇದ್ರ ನಿಮಗೆ ಏನ್ ಮಾಡ್ತೀರಿ ಏನ್ ಗೊತ್ತೈತಿ ನಿಮಗ ಒಲಿ ಹಚ್ಚಕ್ಕರ ಗೊತ್ತೈತೆ ಇದನ್ನ ನೋಡಿರ ನೀವು ಕಣ್ಣಿಲೆ ಯಾವತ್ತು ನೋಡಿರಿ ಈ ಜನ್ಮದಾಗ ನೀವು ನೋಡ್ತಿದ್ದಿಲ್ಲ ಏನೋ ನಿಮ್ಮ ಮಗನ ಇದರಿಂದ ನೋಡಿರಿ ಯಾವಾಗ ಇದ್ರ ಮಾಡ್ತೀರಿ ನೀವು ಯಾಕವ ಮೀನಾ ಹಿಂಗೆ ಮಾತಾಡಕತ್ತಿ ಅಲ್ಲ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಲಿಸ್ಕೊಡು ಕಲಿತೀನಿ ಅಲ್ಲ ಅದೇನು ದೊಡ್ಡಾಗದಲ್ಲ ಮಾಡ್ತೀನಿ ಇನ್ಮ್ಯಾಗ ನನ್ಗೆ ಚೂರು ಗೊತ್ತಿಲ್ಲದನ್ನು ಹೇಳ್ಕೊಡು ನೋಡು ಎಂಥ ಕಾಲ ಬಂತು ಎಲ್ಲರೂ ಅತ್ತೆಗಳಿಗೆ ಸ್ವಸ್ತ್ರು ಹೇಳೋಂಥ ಕಾಲ ಈಗ ಬಂತು ಎಲ್ಲ ಅತ್ತೆಯರು ಸ್ವಸ್ತ್ರಿ ಕಲಿಸಿದ್ದು ಮನೆ ಬಾಳೋ ಕಲಿಸೋದು ನೋಡಿದ್ದೆ ಇಲ್ಲಿ ನಾನು ಅವ್ರಿಗೆ ಕಲಿಸ್ಬೇಕಾಗೈತಿ ಏನು ಮಾಡೋಕ್ಕಾಗತ್ತಾ ಈಗ ನಿಮ್ಗೆ ಅದು ಒಲಿ ಎಲ್ಲ ಹಚ್ಚಕ್ಕೆ ಬರಂಗಿಲ್ಲ ನಿಮ್ಮ ಜನ್ಮದಾಗ ಈ ಮುಟ್ಟಕ್ಕೆ ಆಗಂಗಿಲ್ಲ ಅದು ಯಾವಾಗ ನಿಮ್ಗೆ ಮಾಡೋಕ್ಕಾಗತ್ತಾ ಸರಿ ನಾನೇ ಮಾಡ್ಕೊಡ್ತೀನಿ ತೊಗೊಂಡು ಹೋಗ್ಕೊಡ್ರಿ ಅಲ್ಲ ಮೀನಾ ಆತ ನನ್ನ ಕೈಯನ್ನು ಚಹಾ ಕುಡಿಬೇಕಂತಂದು ಆಸೆ ಪಟ್ಟಿದ್ದ ಒಂದು ಹಚ್ಚಿ ಕೊಡು ಬೇಕಿದ್ರೆ ನಾ ಮಾಡ್ತೀನಿ ಆಮೇಲೆ ನೀನು ಆಫ್ ಮಾಡು ಅದೆಂಗಂತ ಒಂದೆರಡು ಬೇರೆ ತೋರಿಸು ಕಲ್ಕೊತೀನಿ ಕಲ್ಕೊಂಡು ಮಾಡ್ತೀನಿ ಹೆಂಗಾರ ಕಲಿತೀನಿ ನಾನೆಲ್ಲ ಮಾಡ್ರಿ ಮತ್ತೆ ಇನ್ನೇನು ಮಾಡ್ತೀರಿ ಮನೆಯಾಗ ಇರ್ತೀರಿ ಬರೀ ತಿಂದು ಕುಂತ್ರಿ ಹೆಂಗೆ ಮಾಡ್ಬೇಕು ಮತ್ತೆ ಕಲಿಸ್ತೀನಿ ತಗೋರಿ ಇನ್ಮ್ಯಾಗ ಅಡಿಗೆನೇ ಎಲ್ಲ ಮಾಡ್ರಿ ಹೊರಗಿಂದೆಲ್ಲ ಮಾವರು ಮಾಡ್ತಾರೆ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಪೀಸಿಲಿ ಇರ್ತೀನಿ ಅಣ್ಣ ಅಣ್ಣ ನೀನು ಹೆಂಡತಿ ಬಂದು ನೋಡು ಎಲ್ಲಿ ಹೋಗಿದ್ದಿ ಯಾರನ್ನ ಕೇಳಿ ಹೋಗಿದ್ದಿ ಎಲ್ಲಿ ಹೋಗಿದ್ದಿ ನೀನು ಅಯ್ಯೋ ರಮೇಶ ನಾನು ಜಾಬ್ ಹುಡ್ಕಕ್ಕೆ ಹೋಗಿದ್ದೆ ನಾನು ಇನ್ನೇ ಹೇಳಿದ್ದಿಲ್ಲ ನಿಂಗೆ ನಾನೇ ಒಂದು ಜಾಬ್ ನೋಡ್ಕೋತೀನಿ ನಿನಗೆ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಯಾವಾಗಾರ ಸಿಗಲಿ ನಾವು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ ಅದ್ರ ಪ್ರಕಾರ ನಾನು ಹೋಗಿದ್ದೆ ನಿಂಗೊಂದು ಗುಡ್ ನ್ಯೂಸ್ ಗೊತ್ತಾ ನಂಗೆ ಜಾಬ್ ಸಿಕ್ತು ಅಪ್ಪ ತಿಂಗಳ 15,000 ರೂಪಾಯಿ ಸ್ಯಾಲ್ರಿ ಅಲ್ಲ ನಾನು ನಿನಗೆ ಯಾವಾಗ ಹೇಳಿದ್ದೆ ನಾನು ಇನ್ನೂ ವಿಚಾರ ಮಾಡ್ತೀನಿ ಈಗ ಅನ್ಕತ್ತ ಬೇಡ ಅಪ್ಪ ಅವ್ವ ಬೇಡ ಅನ್ನಕತ್ತಾರ ಮನ್ಯಾಗ ಬೇಡ ಅಂತ ಹೇಳಿದ್ನೇ ಇಲ್ಲ ನನಗೆ ನಾನು ನಿನ್ನೆ ಸಾಕೋದಾಗಲ್ಲ ನೀವು ಹೋಗು ಅಂದಾಗ ಹೋಗ್ಬೇಕಾಗಿತ್ತು ನಿನಗೆ ನಾ ಯಾವಾಗ ಹೋಗಂತೀನಿ ನೀನು ಯಾಕೆ ಹೋಗಿದ್ದಿ ನಮ್ಮ ಮನೆ ಹೊಸ್ಲಿ ದಾಟಿ ಹೋಗ್ಬೇಡ ಹೆಣ್ಮಕ್ಳು ಹೊರಗೆ ಹೋಗೋದಿಲ್ಲ ಅಂತ ಹೇಳಿದ್ನಿಲ್ಲ ನಿನಗೆ ಯಾಕೆ ಹೋದ್ ನೀನು ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ನನಗೇನು ಮರೆಯೋದಿಲ್ಲ ಗಂಡನ ಕಿಮ್ಮತ್ತಿಲ್ಲ ನಿನಗೆ ನನಗೊಂದು ಮಾತು ತಿಳಿಸಿಯ ನನಗೊಂದು ಮಾತು ಹೇಳಿ ಹೋಗಿಯ ನೀನು ಹಂಗೆ ಹೋಗಿದ್ದಿ ನಾನು ಮನ್ಯಾಗ ಒಂದು ಹುಡ್ಕಕತ್ತೀನಿ ಯಾರಿಗೂ ಏನು ಒಂದು ಇದಿಲ್ಲ ನಿನಗೆ ಮನ್ಯಾಗ ಅಪ್ಪ ಒಂದು ಮಾತಿಗೆ ಮರ್ಯಾದೆ ಕೊಟ್ಟಿಲ್ಲ ನೀನು ಹೆಂಗೆ ಹೋದ್ ನೀನು ನಂಗೆ ರಮೇಶ ನಾನು ನಿನಗೆ ಹೇಳಿನಿ ನಿನಗೆ ಜಾಬ್ ಮಾಡಕ್ಕೆ ಇನ್ನು ನಿನಗೆ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ನನ್ನ ಮೇಂಟೈನ್ ಮಾಡ್ಕೊಳಕ್ಕಾದ್ರೂ ರೊಕ್ಕ ಬೇಕು ನಾನು ಹೈಫೈ ಲೀಡ್ನಾಗ ಇದ್ದಕ್ಕೆ ನಾನು ನಿನ್ನ ಪ್ರೀತಿ ಬಂದೆ ಆದರೆ ಇಲ್ಲಿ ಬಂದಮೇಲೆ ನನಗೆ ಅರಿವಾಯ್ತು ಬರೀ ಪ್ರೀತಿ ಒಂದ ಹೊಟ್ಟೆ ತುಂಬಿಸಂಗಿಲ್ಲ ಪ್ರೀತಿ ಒಂದ ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸಕ್ಕಾಗಲ್ಲ ಅಂತೇಳಿ ಅದಕ್ಕೆ ಈಗ ನಿನ್ನ ಕೈಗೆ ಏನಾರ ನೌಕರಿ ಇದ್ದಿತ್ತಂದ್ರೆ ನಾನೇನು ನಿನ್ನ ಶಾಲೆ ಒಳಗೆ ನಾನು ಇರ್ತಿದ್ದೆ ಏನು ಬೇಕಾ ತೊಗೊಂಡು ನನಗೆ ಹೆಂಗೆ ಬೇಕಂಗೆ ಇರ್ತಿದ್ದೆ ಆದರೆ ನೀನು ದುಡಿಯಕತ್ತಿಲ್ಲ ನೀನು ಅಷ್ಟಕ್ಕೂ ಏನಾಯ್ತು ಈಗ ಹೆಣ್ಮಕ್ಳು ದುಡಿತಾರೆ ಗಂಡ್ಮಕ್ಳು ದುಡಿತಾರೆ ನನ್ನ ಶಾಲೆ ಒಳಗೆ ನನ್ನ ನಿಂದು ಮನಿದು ಅಂತ ಏನಿಲ್ಲ ಎಲ್ಲರೂ ಹಂಚ್ಕೊಂಡ ನೀನು ನಿಂಗೆ ಸಿಕ್ಕಾಗಿದ್ದು ಮಾಡು ಇಬ್ಬರು ಸೇರಿ ಚೆನ್ನಾಗಿ ಜಾಬ್ ಮಾಡ್ಕೊಂಡಿರೇನ ಆದ್ರೆ ಅದನ್ನ ಬಿಟ್ಟು ನಿನಗೆ ಜಗಾಡೋದು ಅದ್ಯಾಕೋ ನನಗೆ ಇಷ್ಟ ಅನಿಸ್ವಲ್ತು ಇಷ್ಟ ಅನ್ಸೋಲ್ತಂದ್ರೆ ಇದು ಹಳ್ಳಿ ಸಿಟಿ ಅಲ್ಲ ಹಳ್ಳಿ ಒಳಗೆ ಯಾರು ಹೆಣ್ಮಕ್ಳು ಹೊರಗೆ ಹೋಗಂಗಿಲ್ಲ ಸಿಟಿ ಒಳಗಾದ್ರೆ ಎಲ್ಲ ನಡಿತೈತಿ ನಾನು ಕರ್ಕೊಂಬಂದ್ರೆ ನೀನು ಹಳ್ಳಿ ಒಳಗೆ 4 ಮಂದಿ ನಡುಕ ಆಡ್ಕೊಂಡು ನಗ್ತಾರ ಗೊತ್ತಾ ಗಂಡಸಾಗಿ ಇದು ಕೆಲಸ ಸಿಗಲಿಲ್ಲ ದುಡಿಲಿಲ್ಲ ದುಡ್ಡು ಬಿಡಲಿಲ್ಲ ಏಂತಿನ ದುಡಿಯಕ್ಕೆ ನೋಡಿ ಮಾಡ್ಕೊಂಬಂದು ಓಡಿಸಿ ಕರ್ಕೊಂಬಂದು ಅಂತೇಳಿ ಸ್ವಲ್ಪ ದಿವಸ ತಡಿಬೇಕಿತ್ತು ನೀನು ಮಾಡಕ್ಕೆ ನಿನಗೆ ಬ್ಯಾಡ ಅಂದಿಲ್ಲ ನಾನು ನೌಕರಿ ಮಾಡು ಆದ್ರೆ ನನಗೂ ಒಂದು ಕೈ ಸಿಕ್ಕಿದ್ರೆ ಅವಾಗ ಇಬ್ರು ಗಂಡ ಹೆಂಡತಿ ಮಾಡ್ತಾರಂತ ಅದೊಂದು ಮರ್ಯಾದೆನಾದ್ರೂ ಇರ್ತಿತ್ತು ಈಗ ನಾನು ಕೆಲಸ ಇಲ್ದಂಗೆ ಮನ್ಯಾಗ ಕುಂದಿರ್ಬೇಕು ನೀನು ದುಡ್ಕೊಂಬರ್ಬೇಕು ಮಂದಿ ಈತ ಏನು ಕೆಲಸ ಇಲ್ಲ ಆಕೆ ಹೆಂಡತಿ ದುಡ್ದು ತಂದು ಹಾಕ್ತಾಳ ತಿಂದದನ ಅಂತಂದು ನಾನು ಮರ್ಯಾದೆ ಮಾಡ್ಬೇಕಂತ ಮಾಡಿ ಏನು ನೀ ಹಂಗೆ ಯಾಕೆ ತಿಳ್ಕೊಂತಿದಿ ಆಡರ್ ಬಾಯಿ ಮುಚ್ಚಕ್ಕೆ ಆಗಂಗಿಲ್ಲ ಆಡ್ಕೊಂಡವ್ರು ಆಡ್ಕೊಳ್ರಕ್ಕ ನೀನು ಅದನ್ನೆಲ್ಲ ತಲೆ ಕೆಸ್ಕೊಳಕ್ ಹೋಗ್ಬೇಡ ನಮ್ಮ ಲೈಫು ನಮ್ಮ ಮಾತು ನಮ್ಮ ಜೀವನ ನಾವೇನು ಕೆಟ್ಟದ್ದು ಮಾಡಕತ್ತಿಲ್ಲಲ್ಲ ನಾವು ಒಳ್ಳೇದು ಮಾಡತ್ತೀವಿ ಬಿಡು ನೀನು ಯಾಕೆ ಚಿಂತೆ ಮಾಡ್ತಿ ಅಂದ್ರೆ ನೀ ಹೇಳಿದ್ದ ಕರೆವಾ ನೀ ಹೇಳಿದ್ದ ಸರಿನಾ ಹೌದು ಸರಿ ನಾ ಹೇಳಿದ್ದೆ ಸರಿ ನಾ ಮಾಡೋದು ಸರಿ ನಾನೇನು ತಪ್ಪು ಮಾಡಕತ್ತಿಲ್ಲ ನಾನೇನು ಕೆಟ್ಟದ್ದು ಮಾಡಕತ್ತಿಲ್ಲ ನಿನಗೆ ಜಾಬ್ ಸಿಗಲಿ ನೀನು ಟ್ರೈ ಮಾಡು ಆದರೆ ಅಲ್ಲಿವರೆಗೂ ನಾನಂತೂ ಬಿಡೋಕ್ಕಾಗಂಗಿಲ್ಲ ನೋಡು ಅಣ್ಣ ನಿನ್ನ ಮಾತಿಗೆ ನಿಂದು ಇದಕ್ಕೆ ಒಂದು ಚೂರು ಕಿಮ್ಮತ್ತು ಕೊಡ್ಲಿಲ್ಲಕ್ಕಿ ನೋಡು ನೀನು ಹೆಂಗೆ ಅಸಹ್ಯ ಮಾಡಿ ಹೋದ್ಲು ಹೋನ್ ಬೇವ ನೀನೇ ಹೇಳಿದ್ದಲ್ಲ ಯಾರ ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡ್ ಬಂದ್ಬಿಡಪ್ಪ ಯಾವ್ದಾರ ಗುಳಿಯ ತಾಳಿ ಕಟ್ಟಣ ಅಂತಂದು ಅಲ್ಲೇ ನಮ್ದು ರೈಸ್ ಮಿಲ್ನಾಗ ಕೆಲಸ ಮಾಡ್ತಿದ್ಲ ಹೋದಾಗಿಂತ ನನಗೂ ಅಕ್ಕಿಗೂ ಒಂಚೂರು ಇದಿತ್ತ ಮೊನ್ನೆ ಕೇಳಿದ್ನಿ ನಾನು ಮದ್ವೆ ಮಾಡ್ಕೊತೀನಿ ಅಂತಂದು ಹ್ಞೂ ಅಂದ್ಲ ಅದಕ್ಕೆ ಬಡ ಹೋಗಿ ದೇವಸ್ಥಾನದಾಗ ಲಗ್ನ ಮಾಡ್ಕೊಂಡ್ ಬಂದ್ಬಿಟ್ಟೆ ನನಗೆ ಒಂಚೂರು ಹೇಳ್ಬೇಕಿಲ್ಲ ನಾನು ಬರ್ತಿದ್ನಿಲ್ಲ ಇರಕ್ಕೆ ಒಬ್ಬತ್ತ ಮಗ ನಿನ್ನ ಲಗ್ನ ಮಾಡ್ಬೇಕು ನಿನ್ನ ಲಗ್ನ ಕಣ್ ತುಂಬ ನೋಡ್ಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ನಂದೇನ್ಲ ಊರು ಹೋಗನತ್ತ ಕಾಡ್ಬಾ ಅನ್ನತ್ತ ನಿಂದೊಂದ ಲಗ್ನ ನೋಡ್ಬೇಕಂತ ಜೀವ ಗಟ್ಟಿಗೆ ಹಿಡ್ಕೊಂಡಿದ್ದೆ ಒಂದು ಮಾತು ನನಗೆ ಹೇಳಿಲ್ಲಲ್ಲ ನಾನೇ ನೀವು ಹುಡುಗಿನ ಬ್ಯಾಡ ಅಂತಿದ್ದಿಲ್ಲ ನಾನು ಹೇಳಿದ್ನಲ್ಲ ಯಾರ್ದಾರ ಮದುವೆ ಮಾಡ್ಕೊಮ್ಮ ಅಂತ 4 ಅಕ್ಕಿ ಕಾಳು ಹಾಕ್ತಿದ್ನಲ್ಲ ಯಪ್ಪ ನಿನಗೆ ತೆಗ್ದ್ಯಾ ನಿಂದ ಹಳೆ ಪುರಾಣ ನಿಂದ ಏನೇನ ಕತ್ತಿ ಅದು ಇದು ಈಗೇನತ್ತು ಮದ್ವೆ ಮಾಡ್ಕೊಂಡ್ ಬಂದಿವಿಲ್ಲ ಈಗ ನೋಡಕತ್ತಿಲ್ಲ ಕಣ್ಣಿಲೆ
ಆತ್ ಬಿಡು. ನೀನ್ ಬಂದಲ್ಲ ಕಿಕ್ಕಳ ಹಾಕಿದ್ರೆ ಲಗ್ನಾಗತ್ತ, ಇಲ್ಲಾಂದ್ರೆ ಆಗಲ್ಲ ಅಂತಂದು ನಡೀತೇನೆ. ಹೋದ್ವಿ ಬಡ ಬಡ ಗುಡಿಯಾಗ ಅರ್ಚಕ ಒಟ್ಟು ದಕ್ಷಿಣ ಕೊಟ್ವಿ, ತಾಳಿ ಕಟ್ಕೊಂಡ್ವಿ, ಹಾರ ಬದಲಾಯಿಸ್ಕೊಂಡ್ವಿ, ಬಂದಿವಿ ನೋಡು. ಏನು ಖರ್ಚು ಉಳಿತಿಲ್ಲ. ಈಗ ಇಲ್ಲಿ ಕಣ್ಣಿ ಕಾಣಕತ್ತೀವಿಲ್ಲ, ಲಗ್ನ ಮಾಡ್ಕೊಂಡ್ ಬಂದದ್ದು ಮತ್ತೇನು. ಏ ಬಾ ನಮ್ಮ ಒಂದ್ ಇರೋದ ಹಂಗ, ಬಲಗಾಲ ಇಟ್ಟು ಒಳಗ್ ಬಾ. ಅಲ್ಲ, ಮನಿ ಹೆಂಗೈತಲ್ರಿ ಇದು? ನಾನೇನ ಮನಿಗಿನಿ ಎಲ್ಲ ಚಲೋ ಐತಂತ ಮಾಡಿದ್ದೆ. ಇದು ಹಳೆ ಗುಡಿಸ್ಲದ ಮನಿ. ಅಯ್ಯೋ ಚಿನ್ನ, ನಾ ಇಷ್ಟು ದಿವಸ ದುಡಿತಿದ್ದಿಲ್ಲಲ್ಲ, ಹಂಗಾಗಿ ಇದು ಅಷ್ಟೇನು ಇದ್ದಿದ್ದಿಲ್ಲ. ನಮ್ಮಪ್ಪ ಅವರೆಲ್ಲ ಮಾಡಿದ್ದು. ಈಗ ನೀ ಬಂದಿಲ್ಲ ಆತ್ ನೋಡು. ಇನ್ನ ಹೊಸ ಮನಿ ಕಟ್ಸೋಣ, ನಿನ್ನ ರಾಣಿ ಹೆಂಗ್ ಇಟ್ಕೊಂತೀನಿ. ನೀನ್ ಅಂಗಾಲ್ ಕೆಳಗಿಟ್ರ ಸವಿತಾ ಒಂದಂಗ್ ನೋಡ್ಕೋತೀನಿ, ಆಯ್ತಾ? ಹೌದಾ? ಸರಿ, ಹಂಗಿದ್ರೆ ಜಲ್ದಿ ಮನಿ ಕಟ್ಟಿಸ್ರಿ. ಬಾ ಚಿನ್ನ, ಒಳಗ್ ಹೋಗಂಬಾ. ಪಿಂಡಗಳು ಇವರು ಸಣ್ಣ ಪಿಂಡಗಳು, ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಮಾಡಿ ಕೆಲಸವೇ ಸಿಗದೆ ದಿನಾಲೆ ದಾಡಿ, ಕೆಲಸವೇ ಸಿಗದೆ ದಿನಾಲೆ ದಾಡಿ, ಎಲ್ಲರ ಕೈಲೂ ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು. ಶಿವಾಚಾರ್ಯಜಿ ಇವರಿಗೆ ಸಿಗಲ್ಲ, ಶಿವಾಚಾರ್ಯಜಿ ಇವರಿಗೆ ಸಿಗಲ್ಲ, ಶವಾಚಾರ್ಯರಿಗೆ ಇವರೇ ಹೋಗಲ್ಲ, ಶವಾಚಾರ್ಯರಿಗೆ ಇವರೇ ಹೋಗಲ್ಲ. ಅಲ್ಲೋ ಇಲ್ಲ, ಇಲ್ಲೋ ಇಲ್ಲ, ಇಲ್ಲೋ ಇಲ್ಲದ ಶಾಹಿಗಳು. ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಸಟೆದು ತೆಗೆಯಲು ಯೋಗ್ಯತೆ ಇಲ್ಲ, ರಿಸರ್ವೇಶನ್ ಇವರ ಜಾತಿಗೆ ಇಲ್ಲ, ಲಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ, ಇನ್ಫ್ಲೂಯೆನ್ಸ್ ಮಾಡಲು ಯಾವ ಮಿನಿಸ್ಟ್ರು ಗೊತ್ತಿಲ್ಲ. ಈ ಪ್ರಕಾರವಾಗಿ ಯಾವುದು ಇಲ್ಲದೆ ಕೆಲಸ ಸಿಗಲ್ಲ, ಒಟ್ಟಲ್ಲಿ ಇವರಿಗೆ ಭವಿಷ್ಯವೇ ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು, ಸಣ್ಣ ಪಿಂಡಗಳು ಇವರು ಸಣ್ಣ ಪಿಂಡಗಳು. ಮಾಡಿ ಕೆಲಸವೇ ಸಿಗದೆ ದಿನಾಲೆ ದಾಡಿ, ಕೆಲಸವೇ ಸಿಗದೆ ದಿನಾಲೆ ದಾಡಿ, ಎಲ್ಲರ ಕೈಲು ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು.